ನಮಸ್ಕಾರ ರೈತ ಬಾಂಧವರೇ, ಪ್ರಸ್ತುತ ನಾವು ಕುಶಾಲನಗರ ಹಾಸನ ರೋಡ್ ಶ್ರೀರಂಗಳದಲ್ಲಿದ್ದೀವಿ. ಕ್ಷೇತ್ರ ಭೇಟಿಗೆ ಬಂದಿದ್ದೀವಿ. ಸೊ ಅದಕ್ಕೆ ರೆಡ್ಡೆ ಮೇಲೆ ಗೋಲ್ಡ್ ಹಾಕಿ ಬಂದಿರೋದಕ್ಕೆ 600 ರೂಪಾಯಿ ಜಸ್ಟ್ ಆಗುತ್ತೆ ಅಷ್ಟೇ. ಹಾಂ, ಅದು ಕಾಲು ಕೆ ಜಿ 600 ರೂಪಾಯಿನ ಹಾಕ್ಬೋದು. ತಂದುಬಿಟ್ಟು ಬಂದಿರೋ ಗಿಡಕ್ಕೆ ಮಾತ್ರ ಹಾಕ್ಕೊಳ್ಳಿ. ಇದರಲ್ಲಿ ಎಷ್ಟಿಲ್ಲ, ಅಲ್ಲೊಂದು ನಾಲ್ಕು ಬಿಟ್ರೆ ಎರಡು ಬಿಡ, ಇದರಲ್ಲಿ ಜಾಸ್ತಿ ಇಲ್ಲ ಸರ್. ಅದಕ್ಕೆ ಕಡ್ಡಿ ನೆಟ್ಕೊಬಿಟ್ಟು ನೋಡ್ಕೊಂಡು ನಾ ಇವೆಲ್ಲ ಬೀಜ ಬಿಟ್ಕೊಳ್ಳೋಣ, ಬಿತ್ತನೆಗೆ ಬಿಟ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ಸರಿ ಸರ್, ಓಕೆ, ನೀವು ಒಳ್ಳೆ ಹೇಳಿತ್ತು. ಬಿತ್ತನೆಗೆ ನಾವು ನೋಡ್ಕೊಂಡು ಕರೆಕ್ಟಾಗಿ ಜಾಗ ಸೆಲೆಕ್ಟ್ ಮಾಡಿದ್ದೀರಾ. ಮತ್ತು ಗಿಡ ಮಾಡ್ತೀವಿ ಅಲ್ಲೊಂದು ಇದೆಯಲ್ಲ, ಅದು ಸ್ವಲ್ಪ ದೂರ ಇಟ್ಕೊಂಡು ಇದು ಮಾಡ್ಕೊಳ್ಳಿ ಸರ್. ಚೆನ್ನಾಗಿ ಏನು ಮಾಡ್ತಾ ಇದ್ದೀನಿ ಗೊತ್ತಾ, ನಾನು ಆ ಪಾತಿಗೆ ಫಸ್ಟ್ ನೆಕ್ಸ್ಟ್ ಇಂಥ ಒಂದು ಪೈಪ್ಗಳು ಇರ್ತಾವಲ್ಲ ಎಕ್ಸ್ಟ್ರಾ, ಅವು ಚುಚ್ಕೊಂಡಿರ್ತೀನಿ. ಆ ಪಾತಿಲಿ ಬೀಜಿಗೆ ತಗೊಳ್ಳೋದಿಲ್ಲ, ಬೆಡ್ಡೆ ತೆಗೆಯೋದಿಲ್ಲ, ಕಿತ್ಕೊಳ್ಳೋದಿಲ್ಲ. ಮಾರ್ಕೆಟಿಗೆ ಕೊಡ್ಬೇಕಾದ್ರೆ ಬೆಡ್ಡೆ ಕಿತ್ತು ನಾವೇ ಸಪ್ರೇಟ್ ಕೊಟ್ಬಿಡ್ತೀವಿ, ಆಳ ಕೈಲೂ ಕೆಲಸಲ್ಲ. ಹಾಂ, ಅದು ಒಳ್ಳೆ ಕೆಲಸ ಸರ್. ಈಗ ಇಲ್ಲೊಂದು ಪಾತಿ ಕಾಣ್ತಾ ಇದೆ ನೋಡಿ, ಅಲ್ಲಿ ಅಂಥವು ಏನು ಮಾಡ್ತೀವಿ ಅಂದರೆ, ಜಾಸ್ತಿ ಬರ್ಲಿಲ್ಲ ಅಂದರೆ ಈ ಕಡೆ 10 ಬಡ್ಡೆ ಆ ಕಡೆ 10 ಬಡ್ಡೆ ಅವು ನಾವೇ ಕಿತ್ತಿ ಮಾರ್ಕೆಟಿಗೆ ಕೊಟ್ಬಿಟ್ಟು ಆ ಕಡೆ ಬಿಟ್ಕೋತೀವಿ. ಏನಾರ ಪಾತಿ ಜಾಸ್ತಿ ಐತಿ ಅಂದರೆ ಆ ಪಾತಿ ಆಳುಗಳು ನಾವು ಇದ್ರೊಳಗೆ ಬಿಡಲ್ಲೇ ಇಲ್ಲ, ನಾವೇ ಕಿತ್ಕೊಂಡಾಗ ಅವ್ರಿಗೆ ಕೊಟ್ಬಿಡ್ತೀವಿ. ಅದು ಒಳ್ಳೆ ಕೆಲಸ ಆಯಿತು. ಅಲ್ಲಿ ಒಂದು ಇದೆಯಲ್ಲ, ಇಲ್ಲೊಂದು ಅಲ್ಲೊಂದು 10 ಬಿಟ್ರೆ ಅಲ್ಲಿ ಪಾತ್ರೆ ಒಂದೆರಡು, ಅಲ್ಲೊಂದು 2 ಬಡ್ಡೆ. ಇದ್ರಲ್ಲಿ ಸರ್, ನೀವು ಬೀಜ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದ್ದೀರಾ, ಇಲ್ಲಾಂದರೆ ನೀವು ಇಷ್ಟು ನಿರ್ವಹಣೆ ಮಾಡೋಕೆ ಆಗ್ತಿರ್ಲಿಲ್ಲ ಸರ್. ಕರೆಕ್ಟ್ ತರಕ್ಕೆ ಆಗ್ತಿರ್ಲಿಲ್ಲ. ಇದು ಯಾಕೆ ಹಿಂಗಾಯ್ತು ಅಂತ ಗೊತ್ತಿಲ್ಲ. ಮಾಮೂಲಿ ಏನು ಬೆಳೆ ಮಾಡಿದ್ದೀನಿ ಅದೇ ಬೆಳೆಯಲ್ಲಿ ಮಾಡಿರೋದು. ಇದು ಯಾಕೋ ಇಷ್ಟು ನೋಡಿ, ಇದು ಹಿಂಗಾಗಿದೆ. ಇದೆಲ್ಲ ಈಗ ನಾನು ಒಂದು ಸಮಕ್ಕೆ ತರ್ಬೋದು ಬಿಡಿ ಸರ್. ಅದಕ್ಕೆ ನಿಮ್ಮ ಸರ್ ಹೇಳಿದ್ದೀನಿ, ಅದು ನಮ್ಮದೆಲ್ಲ ಬಿಡಿ ಸರ್, ನಿಮ್ಮ ದೊಡ್ಡಪ್ಪ ಅವ್ರಿಗೆ. ಸರಿ ಸರ್, ಏನು ಚೆನ್ನಾಗಿದೆ. ಅದು ಸಿವಸೇನೆ ಹಾಕಿದ್ರೆ ಚೆನ್ನಾಗಿ ಹೋಗಿದೆ. ಕಟ್ಟೋದು ಸಿವಸೇನೆ ಹಾಕಿದ್ರೆ ಚೆನ್ನಾಗಿ ಬಂದಿದೆ, ಹೋಗಿದ್ದು. ಹಾಂ, ಹಾಕಿ ಹಾಂ, ಅಂದರೆ ಬಂದಿರೋ ಗಿಡಕ್ಕೆ ಹಾಕಿ, ಇನ್ನು ಬೇರೆ ಗಿಡಕ್ಕೆ ಹಾಕಿ ಇಳುವರಿ ಕಮ್ಮಿ ಆಗ್ತೈತೆ. ಚೆನ್ನಾಗಿದೆ ಸರ್. ಈಗ ಅಷ್ಟು ಔಷಧಿ ಫ್ರೈ ಮಾಡಿ ಒಂದು ಆಳು ಬಿಟ್ಬಿಟ್ಟು ಕಳೆ ತಗ್ಸೋಣ ಅಂತ. ಇಲ್ಲ ಕಳೆ ತೆಗೆಸ್ಬಿಟ್ಟು ಕೊಟ್ಟರು ಒಳ್ಳೆದು. ಈಗಲೇ ಕೊಟ್ಬಿಡ್ಬೇಕಾದ ಕಳೆ ಆಮೇಲೆ ತೆಗೆಸ್ಕೊಡಿ ಸರ್, ತೊಂದರೆ. ಫಸ್ಟೇ ಕಳೆ ತೆಗ್ಸೋದ? ಹಾಂ, ತೆಗೆಸಿ. ಮತ್ತು ಇದ್ರ ಕೊಳೆ ರೋಗ ಬಂದಿದೆಯಲ್ಲ, ಅಲ್ಲಿಂದ ತೆಗ್ಸೋಕೆ ಹೋಗಬೇಡಿ. ಅದಕ್ಕೆ ಈ ಥರ ಸ್ವಲ್ಪ ಡೆವಲಪ್ ಕಡಿಮೆನಾ, ಅದಕ್ಕೆ ನೋಡಿ ಇದೆಲ್ಲ ಒಂದು ಸಮ ಆಗ್ಬಿಟ್ರೆ ಸ್ವಲ್ಪ ಸಮಾಧಾನ ನನಗೆ. ಗಿಡ ಬೆಳೆದು ಔಷಧಿ ಬಿಟ್ಟು ಎಲ್ಲರಿಗೂ ನಿಂತಿದೆ, ಎಲ್ಲೂ ಬಂದಿಲ್ಲ. ಈಗೆಲ್ಲ ನೆನ್ನೆ ಒಂದು 2 ವರ್ಷ ಕಾಣ್ತಿತ್ತಾ, ನೆನ್ನೆ ಪುನಃ ಹಾಕಿದ್ದೀನಿ. ಅದಕ್ಕೆ ಒಂಚೂರ ಈ ಶುಂಠಿ ಮಾಡಿರೋ ಖರ್ಚು ಮಾಡಿರೋ ಖರ್ಚಲ್ಲ ಸರ್, ಚೆನ್ನಾಗೇ ಐತೆ. ಮಾಡಿರೋ ಖರ್ಚು ಅಂತ ಒಂದೇ ಒಂದು ಸ್ಪ್ರೇ ಹೊಡೆದಿರೋ ಸರ್. ಹಾಂ, ಕೀಟನಾಶಕ ಮಾಡ್ತಾಯಿದ್ದೀರಾ? ಅಂದರೆ ಅಲ್ಲಿ ಇಲ್ಲೇ ಒಂದು ಸ್ವಲ್ಪ ಹುಳ ಜಾಸ್ತಿ ತಿಂದ್ಬಿಟ್ಟಿಲ್ವಾ, ಅದ್ರ ಜೊತೆಗೆ ಒಂದು ಡೆವಲಪ್ ಹಾಕ್ಬಿಟ್ಟು ಹೊಡೆದು ನನಗೆ ಯಾಕೋ ಹಿಡಿಸ್ತಿಲ್ಲ. ಅದಕ್ಕೆ ನೋಡಿ ಏನಾದ್ರು ಒಂಚೂರು ಕೊಡ್ತೀರಾ? ಈಗ ಹೂವು ಸ್ಟಾರ್ಟ್ ಆಗ್ತಾವೆ ಇನ್ನು. ಹಾಂ, ಇನ್ನೊಂದು 15-20 ದಿವಸಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ. ಏನು ಹೋಗಿದೆ ಈಗ ಕಾಯಿಲೆ ಬಂದು ಏನಾಗಿದೆ ಅದು ಇವರು ಕೂಡ್ಕೊಳ್ಬೇಕು. ಈಗ ನನಗೆ ಕೂಡ್ಕೊಳ್ಳುತ್ತೆ ಬಿಡಿ ಸರ್. ಈಗ ಕಾಯಿಲೆ ಬಂದು ಹೋಗೋದು ಒಂದು 25-30 ಬಂದಿದೆ ಅಷ್ಟೇ, ಎಲ್ಲ ಕೌಂಟ್ ಮಾಡಿದ್ರು. ಅದ್ರ 1 ಚೀಲ 42 ಚೀಲ ಹಾಕಿ 2 ಚೀಲವಲ್ಲಿ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಗೌರಿ ಹಬ್ಬದವರಿಗೆ ಒಂದ್ಸಲ ಕೇಳೋದಿಲ್ಲ, ಇನ್ನು 2-3 ತಿಂಗಳು ಕೇಳಕ್ಕೆ ಚೆನ್ನಾಗಿದೆ. ಸಾಲಾಗಿದೆ. ನೀವು ಡ್ರೈನೇಜ್ ಚೆನ್ನಾಗಿ ಮಾಡಿದ್ದೀರಾ ಸರ್? ಡ್ರೈನೇಜ್ ಎಲ್ಲ ಹಂಗೆ ಇದೆ, ನೀರೆಲ್ಲ ನಿಲ್ಲಲ್ಲ. ಒಳ್ಳೆ ಕೆಲಸ. ಈ ರೀತಿ ಡೆವಲಪ್ ಇಲ್ವಲ್ಲ, ಏನು ಇದೆಲ್ಲ ಡೆವಲಪ್ಮೆಂಟ್ ಮಾಡಬಾರ್ದು ಸರ್. ಚೆನ್ನಾಗಿ ಬುಡಿ ಕೆಲಸಕ್ಕೆ 5 ಬೇರಲ್ಲ. ನಾವು ಮಾಮೂಲಿ ಹೊಡಿತಾ ಇದ್ದೀನಲ್ಲ, 5 ಬೇರಲ್ಲ ಅಂದರೆ ನೀವು ಒಂದು ಬ್ಯಾರಲ್ಗೆ 2 ಲೀಟ್ರ್ ಹಾಕ್ಕೊಳ್ಳಿ. 2 ಲೀಟ್ರ್ ಹಾಕ್ಕೊಂಡು 10 ಲೀಟ್ರ್ ಇದೆಯಲ್ಲ, 6.5 kg ಅಂದರೆ 12-13 kg ಇದೆ. ಅದು ಕೊಟ್ಟು ಸ್ಪ್ರೇ ಮಾಡಿ ತೋಟಗಳಿಗೆ. ಅದೇ ಪಕ್ಕ 5 ಬ್ಯಾರಲ್ ಬೇಕು ಸರ್ ನಮಗೆ. ಸಾಯಂಕಾಲ ಮಳೆ
ಬಡ್ಡಿಗೆ ಇಳಿಯಂಗೆ ಹೊಡೆಯೋದು ಮ್ಯಾಗಡಿಂದಾನೆ ಸುಳಿಯಿಂದಾನೆ ಹೊಡೆಯೋದು. ಕೆಲವು ಜನ ಅರ್ಧದಿಂದ ಕೆಳಗೆ ಹೊಡಿ ಅಂತಾರೆ, ನನಗೆ ಅದು ಇಡ್ಸಲ್ಲ. ಹಂಗೆ ಬೇಡ, ಮ್ಯಾಗಡಿಂದಾನೆ ಚೆನ್ನಾಗಿ ಹೊಡಿಬೇಕು. ಇನ್ನೊಬ್ರು ಯಾರೋ ಏನು ಕಷ್ಟ ಇದೆ